ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ತೊಟ್ಟಿಲನ್ನು ತೂಗುತ್ತಾರೆ, ಮಗುವನ್ನು ಚಿವುಟುತ್ತಾರೆ ಅನ್ನೋ ಗಾದೆಯಂತೆ ಪಾಕ್ ಸೇನೆ ನಾವೇನು ಮಾಡ್ತಾ ಇಲ್ಲ ಅಂತಲೇ ಗಡಿಯಲ್ಲಿ ಸೇನೆಯನ್ನ ಛೂ ಬಿಡ್ತಾ ಇದೆ. ಕಳೆದ ರಾತ್ರಿಯೂ ಕೂಡ ಪಾಕ್ ಸೇನೆ ಭಾರತೀಯ ಯೋಧರ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಪ್ರಸಕ್ತ 2013ರಲ್ಲೇ ಪಾಕಿಸ್ತಾನ 61 ಬಾರಿ ದಾಳಿ ನಡೆಸಿದೆ. ಆದರೆ ಪಾಕ್ ಸರ್ಕಾರ ಮಾತ್ರ ತುಟಿಕ್ ಪಿಟಿಕ್ ಅನ್ನದೆ ಮೌನವಾಗಿದೆ. ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ 2013ರಲ್ಲೇ 61 ಬಾರಿ ದಾಳಿ, 3 ದಿನಗಳಲ್ಲಿ 5 ಬಾರಿ ದಾಳಿ ನಡೆಸಿ ಕಿರಿ. ಕಠಿಣ ಕ್ರಮ ಕೈಗೊಳ್ಳುವಂತೆ ಸೇನೆಗೆ ಆಂಟನಿ ಸೂಚನೆ. ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಮತ್ತೆ ಪ್ರದರ್ಶಿಸಿದೆ. ಪೂಂಚ್ ವಲಯದಲ್ಲಿ 5 ಭಾರತೀಯರ ಸೈನಿಕರ ಹತ್ಯೆಗೈದಿದ್ದ ಪಾಕ್ ಸೇನೆ ಕಳೆದ ರಾತ್ರಿ ಗಡಿ ನಿಯಂತ್ರಣ ರೇಖೆ ಬಳಿ ಗುಂಡಿನ ದಾಳಿ ನಡೆಸಿದೆ. ಪೂಂಚ್ ವಲಯದಲ್ಲಿ ಭಾರತೀಯ ಸೇನೆಯತ್ತ ಶೆಲ್, ರಾಕೆಟ್ ಮತ್ತು ಸಣ್ಣ ಪ್ರಮಾಣದಲ್ಲಿ ಗುಂಡಿನ ದಾಳಿ ನಡೆಸಿದೆ. ದಾಳಿಯಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ. ಇನ್ನು ಪಾಕ್ ಸೈನ್ಯಕ್ಕೆ ಎಚ್ಚರಿಕೆ ನೀಡಿದರೂ ಭಾರತೀಯ ಸೈನಿಕರತ್ತ ದಾಳಿ ನಡೆಸುವುದನ್ನು ನಿಲ್ಲಿಸಿಲ್ಲ. ಅಲ್ಲದೆ ಈ ಹಿಂದೆ ಉಭಯ ದೇಶಗಳ ನಡುವೆ ನಡೆದಿದ್ದ ಫ್ಲಾಗ್ ಮೀಟ್ ನಿಯಮವನ್ನು ಪಾಕ್ ಸೇನೆ ಉಲ್ಲಂಘಿಸಿ ಪಾಪಿ ಪಾಕ್ ಪದೇ ಪದೇ ಈ ರೀತಿ ಗಡಿಯಲ್ಲಿ ತನ್ನ ನೀಚ ಬುದ್ಧಿಯನ್ನ ಪ್ರದರ್ಶಿಸ್ತಾ ಇದೆ. ಕಳೆದ 3 ದಿನಗಳಲ್ಲಿ ಒಟ್ಟು 5 ಬಾರಿ ದಾಳಿ ನಡೆಸಿ ತನ್ನ ಕ್ರೌರ್ಯವನ್ನ ಮೆರೆದಿದೆ. ಇತ್ತ ಸದನದಲ್ಲೂ ಪಾಕ್ ದಾಳಿ ಕುರಿತು ಚರ್ಚೆ ಆಯಿತು. ಎಚ್ಚರಿಕೆ ನೀಡಿದರೂ ಪಾಕ್ ಮೇಲಿಂದ ಮೇಲೆ ದಾಳಿ ನಡೆಸುತ್ತಿದೆ ಅಂದರೆ ರಕ್ಷಣಾ ಸಚಿವರು ಮಾತ್ರ ಎಲ್ಲವನ್ನ ನೋಡ್ತಾ ಮೂಕ ವೀಕ್ಷಕರಂತೆ ಸುಮ್ಮನಿದ್ದಾರೆ ಅಂತ ವಿಪಕ್ಷ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ರಕ್ಷಣಾ ಸಚಿವ ಎಕೆ ಆಂಟನಿ, ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಹಾಗೂ ಅಕ್ರಮವಾಗಿ ನುಸುಳಲು ಪ್ರಯತ್ನಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೇನೆಗೆ ಕಠಿಣ ಕ್ರಮ ಕೈಗೊಳ್ಳಲು ಮುಕ್ತ ಅವಕಾಶ ನೀಡಲಾಗಿದೆ ಅಂತ ಹೇಳಿದರು. ಒಟ್ಟಿನಲ್ಲಿ ಪಾಕ್ ಕಾಲು ಕೆರೆದುಕೊಂಡು ಮೇಲೆ ಬೀಳುತ್ತಾ ಇದೆ. ನಮ್ಮಿಂದ ಯಾವುದೇ ಪ್ರಮಾದವಾಗಿಲ್ಲ ಅಂತ ಪದೇ ಪದೇ ಹೇಳುತ್ತಲೇ ಒಳಗೊಳಗೆ ಸೈನ್ಯಕ್ಕೆ ಕುಮ್ಮಕ್ಕು ನೀಡುತ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಪಾಕ್ ಕಲಿಯುವ ಕಾಲ ದೂರವೇನೂ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಾಶ್ಮೀರ ಕಣಿವೆ ಇನ್ನೂ ಪ್ರಕ್ಷುಬ್ಧವಾಗಿದೆ. ಅಲ್ಲಿನ ಜನರಿಗೆ ಯಾವಾಗ ಏನಾಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ಕಣಿವೆಯ 7 ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ. ಸಂಸತ್ತಿನಲ್ಲೂ ಪ್ರತಿಧ್ವನಿಸ್ತಾ ಇದೆ. ಈ ನಡುವೆ ಜಮ್ಮು ಕಾಶ್ಮೀರ ಗೃಹ ಸಚಿವ ಸಜ್ಜದ್ ಕಿಚ್ಲು ರಾಜೀನಾಮೆ ನೀಡಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಆರದ ಬೆಂಕಿ, ಸಂಸತ್ತಿನಲ್ಲೂ ಗಲಭೆಯ ಪ್ರತಿಧ್ವನಿ. ಜಮ್ಮು ಕಾಶ್ಮೀರ ಗೃಹ ಸಚಿವರ ರಾಜೀನಾಮೆ. ಕಾಶ್ಮೀರ ಕಣಿವೆ ಪ್ರಕ್ಷುಬ್ಧವಾಗಿದೆ. ಕಣಿವೆಯ 6 ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ. ಯಾವಾಗ ಏನಾಗುತ್ತೋ ಅನ್ನೋ ಭಯ ಜನರನ್ನ ಕಾಡ್ತಾ ಇದೆ. ಸಂಸತ್ತಿನಲ್ಲೂ ಗಲಭೆಯ ಪ್ರತಿಧ್ವನಿ ಇವತ್ತು ಕೂಡ ಮುಂದುವರೆದಿತ್ತು. ನಿನ್ನೆ ಗಲಭೆ ಪೀಡಿತ ಕಿಶ್ತವಾರ್ ಜಿಲ್ಲೆಗೆ ಹೊರಟ ರಾಜ್ಯಸಭಾ ವಿರೋಧ ಪಕ್ಷ ನಾಯಕ ಅರುಣ್ ಜೇಟ್ಲಿಯನ್ನ ತಡೆಯಲಾಗಿತ್ತು. ಇದನ್ನ ಪ್ರಶ್ನಿಸಿ ಇಂದು ಸದನದಲ್ಲಿ ಅರುಣ್ ಜೇಟ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಸದಸ್ಯರು ತಮ್ಮ ನಾಯಕನಿಗೆ ದನಿಯಾದರು. With the levels of accountability that we are being told with regard to other states, when all this has happened, why have people not been arrested there so far? ಆದರೆ ಇದಕ್ಕೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ತಂದೆ ಕೇಂದ್ರ ಸಚಿವ ಫಾರೂಕ್ ಅಬ್ದುಲ್ಲಾ ಟಾಂಗ್ ನೀಡಿದರು. 2002ರಲ್ಲಿ ಗುಜರಾತ್ನಲ್ಲಿ ಗಲಭೆಯಾದಾಗ ಅಲ್ಲೂ ಕೂಡ ಯಾರಿಗೂ ಪ್ರವೇಶ ನೀಡಿರಲಿಲ್ಲ. ಅದನ್ನ ಬಿಜೆಪಿ ನಾಯಕರು ಮರ್ತಿದ್ದಾರಾ ಅಂತ ಪ್ರಶ್ನಿಸಿದ್ರು. ಇನ್ನು ಕಿಶ್ತವಾರ್ ಗಲಭೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಮ್ಮು ಕಾಶ್ಮೀರ ಗೃಹ ಸಚಿವ ಸಜ್ಜದ್ ಕಿಚ್ಲು ರಾಜೀನಾಮೆ ನೀಡಿದ್ದಾರೆ. ಪ್ರಕರಣದಲ್ಲಿ ತಮ್ಮ ಹೆಸರು ಸೇರ್ಪಡೆ ಮಾಡಿರುವುದಕ್ಕೆ ಅಸಮಾಧಾನಗೊಂಡು ಸಜ್ಜದ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಜ್ಜದ್, ಪ್ರಕರಣಗೂ ತಮಗೂ ಯಾವುದೇ ಸಂಬಂಧ ಇಲ್ಲ, ನನ್ನಿಂದ ಯಾವುದೇ ತಪ್ಪು ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಬೇಕು ಅಂತ ಬಿಎಸ್ಪಿ ನಾಯಕಿ ಮಾಯಾವತಿ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.
ದೇವರ ನಾಡು ಕೇರಳದಲ್ಲಿ ಇಂದು ಪ್ರತಿಭಟನೆಯದ್ದೇ ಮಾತು. ಬಹುಕೋಟಿ ಸೋಲಾರ್ ಪ್ಯಾನೆಲ್ ಹಗರಣದ ವಿರುದ್ಧ ಸಿಡಿದೆದ್ದ ಎಡಪಕ್ಷಗಳು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದವು. ಪ್ರತಿಭಟನೆಯಲ್ಲಿ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ತಿರುವನಂತಪುರಂನಲ್ಲಿ ಸೋಲಾರ್ ಹಗರಣದ ವಿರುದ್ಧ ಪ್ರತಿಭಟನೆ. ಸಿಎಂ ಉಮ್ಮನ್ ಚಾಂಡಿ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ. ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಕೇರಳದಲ್ಲಿಂದು ಬಹುಕೋಟಿ ಸೋಲಾರ್ ಪ್ಯಾನೆಲ್ ಹಗರಣದ ವಿರುದ್ಧ ಭಾರೀ ಪ್ರತಿಭಟನೆ ನಡೆಯಿತು. ಹಗರಣದ ಆರೋಪ ಎದುರಿಸುತ್ತಿರುವ ಸಿಎಂ ಉಮ್ಮನ್ ಚಾಂಡಿ ರಾಜೀನಾಮೆಗೆ ಆಗ್ರಹಿಸಿ ಇಂದು ತಿರುವನಂತಪುರಂನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಂಖ್ಯೆಯಲ್ಲಿ ಸೇರಿದ್ದ ಎಡಪಕ್ಷಗಳ ಕಾರ್ಯಕರ್ತರು ಸಿಎಂ ತಲೆದಂಡಕ್ಕೆ ಪಟ್ಟು ಹಿಡಿದಿದ್ದವು. ಈ ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಭಾಗಿಯಾಗಿದ್ದು ವಿಶೇಷ. ಇದೇ ವೇಳೆ ಸಿಎಂ ಉಮ್ಮನ್ ಚಾಂಡಿ ವಿರುದ್ಧ ವಾಗ್ದಾಳಿ ನಡೆಸಿದ ಎಡಪಕ್ಷಗಳ ನಾಯಕರು ಯಾವುದೇ ಕಾರಣಕ್ಕೂ ತಮ್ಮ ಹೋರಾಟ ನಿಲ್ಲುವುದಿಲ್ಲ, ಹಗರಣದ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ನೀಡುವವರೆಗೂ ಹೋರಾಟ ಮುಂದುವರೆಸುವುದಾಗಿ ಎಚ್ಚರಿಸಿದವು. ಒಟ್ಟಾರೆ ಪ್ರತಿಭಟನೆಯಿಂದಾಗಿ ನಗರದ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ನಗರದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದೆಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳು ಬ್ರೇಕ್ನ ನಂತರ.